ಎಲ್ರಿಗೂ ನಮಸ್ಕಾರ. ನಾವಿವಾಗ ನಾಳೆ ಇರೋ ಚೆಪಾಕ್ ನಲ್ಲಿ ಇರೋ CSK RCB ಮ್ಯಾಚ್ ನ ಕ್ವಿಕ್ ಆಗಿ ಒಂದು ಪ್ರಿವ್ಯೂ ಮಾಡೋಣ ಅಂತ ಬಂದಿದೀವಿ. ಆಸ್ ಯೂಶುವಲ್ ಈ ಪ್ರಿವ್ಯೂಗಳಲ್ಲಿ ನಾವು ಜಾಸ್ತಿ ಟೈಮ್ ತಗೊಳಲ್ಲ, ಕ್ವಿಕ್ ಆಗಿ ಮುಗಿಸೋಣ ಅಂತ. ಸೊ ಡೈರೆಕ್ಟ್ ಆಗಿ ನಾವು ರೇಟಿಂಗ್ಸ್ ಬರೋಣ. ಎರಡು ಟೀಮ್ದು ರೇಟಿಂಗ್ ಹೇಳ್ತಾನೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು ಏನಕ್ಕೆ ಈ ತರ ಬ್ಯಾಟಿಂಗು, ಬೌಲಿಂಗು, ಫೀಲ್ಡಿಂಗು ಯಾಕೆ ಈ ತರ ರೇಟಿಂಗ್ ಕೊಡ್ತೇವೆ ಅಂತ ಅದ್ರ ಮೂಲಕ ಪ್ರಿವ್ಯೂ ಮಾಡೋ ತರ. ಸೊ ಫಸ್ಟ್ ನಮ್ಮ KKR ಅಂತ ಇದೆ, ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಇಂದ ಕಾಪಿ ಪೇಸ್ಟ್ ಮಾಡಿದ್ದೆ, ಇದನ್ನ CSK ಅಂತ ಚೇಂಜ್ ಮಾಡ್ತೀನಿ. ಈಗ ನಮ್ದು ಫಸ್ಟ್ RCB ಬ್ಯಾಟಿಂಗ್ ಬರೋಣ. ವಿಷ್ಣು ಅವರೇ ನೀವ್ ಹೇಳಿ. 0.5 ಅಂತ ಕೊಡ್ತೀನಿ RCB ಬ್ಯಾಟಿಂಗಿಗೆ. ಲಾಸ್ಟ್ ಮ್ಯಾಚ್ ನೋಡಿದೀವಿ ಎಷ್ಟು ಎಫೆಕ್ಟಿವ್ ಇತ್ತು ಟಾಪ್ ಆರ್ಡರ್ ಅಂತ. ಮಿಡ್ಲ್ ಆರ್ಡರ್ ಇನ್ನು ಎಕ್ಸ್ಪೋಸ್ ಆಗಿಲ್ಲ ನಮ್ದು, ಹೋಪ್ಫುಲಿ ಆಗೋದು ಬೇಡ. ಬಟ್ ಅದೇನೆ ಎಕ್ಸ್ಪೋಸ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಡೌಟ್ ಅಂತೂ ಇದೆ. ಸೊ ಅದಕ್ಕೆ 8.5. ರಾಹುಲ್ ನೀನೆಷ್ಟು ಕೊಡ್ತೀಯಾ? ನಾನು 8 ಕೊಡ್ತೀನಿ. ಹಾ, ಸೇಮ್ ರೀಸನ್, ಅಷ್ಟು ಎಕ್ಸ್ಪೋಸ್ ಆಗಿಲ್ಲ ನಮ್ದು ಮಿಡಲ್ ಆರ್ಡರು, ಮತ್ತೆ ಸ್ವಲ್ಪ ಲೋವರ್ ಮಿಡಲ್ ಆರ್ಡರು ಪ್ರೆಷರ್ ಅಲ್ಲಿ ಹೆಂಗ್ ಆಗ್ತಾರೆ ಅಂತ ನೋಡ್ಬೇಕು. ಸೊ ಅದಕ್ಕೋಸ್ಕರ 8. ಓಕೆ. ಸಹನ್? ನಾನು 7 ಕೊಡ್ತೀನಿ, ತಪ್ಪು ತಿಳ್ಕೊಬೇಡಿ. ಬಟ್ ನಮ್ ಸ್ಪಿನ್ ಗೇಮ್ ಟೆಸ್ಟ್ ಆಗಿಲ್ಲ ಲಾಸ್ಟ್ ಮ್ಯಾಚ್, ಅಂದ್ರೆ ಪ್ರೆಷರ್ ಇರ್ಲಿಲ್ಲ ಅಷ್ಟೊಂದು. ನಾಳೆ ಗೊತ್ತಾಗುತ್ತೆ ಎಕ್ಸಾಕ್ಟ್ ಸ್ಪಿನ್ ಗೇಮ್ ಹೆಂಗ್ ಆಡ್ತಾರೆ. ಫಾಸ್ಟ್ ಬೌಲರ್ಸ್ ಆಡ್ತಾರೆ, ಪ್ಲೇಯರ್ಸ್ ಇದಾರೆ, ಬಟ್ ಮಿಡ್ಲ್ ಆರ್ಡರ್ ಸ್ಪಿನ್ ಹೆಂಗ್ ಆಡುತ್ತೆ ಅಂತ ನೋಡ್ಬೇಕು. ಸೊ ಅದಕ್ಕೋಸ್ಕರ 7 ಕೊಡ್ತೀನಿ. ನಂದು ಆಲ್ಮೋಸ್ಟ್ ಇದೇ ರೀಸನ್ಸ್ 8 ಕೊಡ್ತೀನಿ. ಸ್ಪಿನ್ ಅನ್ಟೆಸ್ಟೆಡ್ ಆಗಿರೋದ್ರಿಂದ, ಆಮೇಲೆ ಚೆಪಾಕ್ ನಲ್ಲಿ ನಮ್ದು ರೆಕಾರ್ಡ್ ತುಂಬಾನೇ ಅಸಹ್ಯವಾಗಿದೆ. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು, ಪ್ಲಸ್ ನೂರ್ ಅಹಮದ್ ಅವರೆಲ್ಲ ಸಖತ್ ಕಾಟ ಕೊಡುವಂತವ್ರು. ನಮ್ಮ ಹತ್ರ ಲಿವಿಂಗ್ ಸ್ಟೋನ್, ಟಿಮ್ ಡೇವಿಡ್ಗೆಲ್ಲ ಸ್ಪಿನ್ ಆಡಕ್ ಬರಲ್ಲ. ಸೊ ಅದನ್ನ ನೋಡ್ಕೊಂಡು ನಾನು ಎಷ್ಟು ಆವರೇಜ್ ಎಷ್ಟಾಗುತ್ತೆ? 8 ಅಲ್ವಾ? 8 ಆಗುತ್ತೆ. ಆವರೇಜ್ 8 ಆಗುತ್ತೆ. ಆವರೇಜ್ 8 ಇದೆ. ನೆಕ್ಸ್ಟ್ ನಾವು CSKದು ಬ್ಯಾಟಿಂಗ್ ಬರೋಣ. ಫಸ್ಟ್ ನಾನೇ ಶುರು ಮಾಡ್ಬಿಡ್ತೀನಿ. ರಚಿನ್ ರವೀಂದ್ರ, ಋತುರಾಜ್ ಗಾಯಕ್ವಾಡ್ ಬಿಟ್ರೆ ನನಗ್ ಭಯ ಆಗುವಂತ ಪ್ಲೇಯರ್ ಯಾರು ಇಲ್ಲ. ಅಂದ್ರೆ ಶಿವಮ್ ದುಬೆ, ಸ್ಯಾಮ್ ಕರನ್, ಜಡೇಜಾ, ಧೋನಿ ಎಲ್ಲ ಅವ್ರ ಡೇನಲ್ಲಿ ಅವ್ರು ಹುಚ್ಚಾಪಟೆ ಚೆನ್ನಾಗ್ ಆಡ್ತಾರೆ. ಬಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ಸ್, ಆಮೇಲೆ ಬೌಲರ್ಸ್ಗೆ ಇಂಟಿಮಿಡೇಟ್ ಆಗುವಂತದವರು ನನಗೆ ಕಾಣಿಸ್ತಿಲ್ಲ. ಆಮೇಲೆ ನಮ್ಮ ಬೌಲಿಂಗ್ ಯೂನಿಟ್ ಸ್ಟ್ರೆಂತ್ ಇರೋದು ಮೀಡಿಯಂ ಪೇಸು. ಆಮೇಲೆ ಈಗ ಕೃಣಾಲ್ ಪಾಂಡ್ಯ ಸ್ಟಂಪ್ ಟು ಸ್ಟಂಪ್ ಮಾಡಿದ್ರೆ, ನನ್ನ ಪ್ರಕಾರ ಇವ್ರನ್ನೆಲ್ಲ ಶಿವಮ್ ದುಬೆ ಅವ್ರನ್ನೆಲ್ಲ ತೆಗಿಬಹುದು, ಸ್ಯಾಮ್ ಕರನ್ ಎಲ್ಲ. ಅದಕ್ಕೆ ನಾನು ನಮ್ CSK ದಿಕ್ಕೆ 7.5 ಕೊಡ್ತೀನಿ. ನೆಕ್ಸ್ಟ್ ಸಹನ್? ನಾನು ಇವ್ರಿಗೆ 8 ಕೊಡ್ತೀನಿ. ಬೇಸಿಕ್ಲಿ ಅದೇ ನೀನ್ ಹೇಳ್ದಂಗೆ ರಾಚಿನ್ ರವೀಂದ್ರ, ಗೈಕ್ವಾಡ್, ದುಬೆ ಇವ್ರು 3 ಜನನ ಕಾಣಿಸ್ಕೊಡ್ತಿರೋದು ಇಲ್ಲಿ. ಅಂದ್ರೆ ದೇ ಕ್ಯಾನ್ ಟೇಕ್ ದ ಗೇಮ್ ಅವೇ. ಅವ್ರು ಬಿಟ್ರೆ, ಅದು ಋತುರಾಜು RCB ಮೇಲೆ ಅಷ್ಟೊಂದು ಆಡಿಲ್ಲ. ಸೊ ಅಷ್ಟು ಬ್ಯಾಟಿಂಗ್ ಎಲ್ಲ ಇವ್ರು 3 ಜನ ಮೇಲೆ ಡಿಪೆಂಡ್ ಆಗ್ತಿರೋದು. ಸೊ 8 ಕೊಡ್ತೀನಿ. ರಾಹುಲ್ ಅವರೇ? ನಾನು 7.5 ಕೊಡ್ತೀನಿ. ಬೇಸಿಕಲಿ ರಚಿನ್ ಅಂಡ್ ಋತುರಾಜ್ ಬಿಟ್ರೆ ಬೇರೆ ಯಾರು ಅಷ್ಟು ಒಳ್ಳೆ ಫಾರ್ಮ್ ಅಲ್ಲೂ ಇಲ್ಲ, ಥ್ರೆಟ್ನಿಂಗ್ ಆಗು ಕಾಣಿಸಲ್ಲ. ಬಟ್ ಕಿವಡ್ಡೆ ಅವರು can take the game away, but they don't seem threatening. ರಚಿನ್ ರವೀಂದ್ರ, ಋತುರಾಜ್ ಗಾಯಕ್ವಾಡ್ ಮಾತ್ರ ಟಾಪ್ ಥ್ರೆಟ್ಸ್. ಅವ್ರಿಬ್ರು ಹೋದ್ರೆ ಅವ್ರ ಬ್ಯಾಟಿಂಗ್ ಲೈನ್ ಅಪ್ ಲಾಸ್ಟ್ ಇಯರ್ಗೆ ಅದೆಲ್ಲ ಕಂಪೇರ್ ಮಾಡಿದ್ರೆ ತುಂಬಾ ಥಿನ್ ಆಗಿದೆ. ಸ್ಯಾಮ್ ಕರನ್, ಜಡೇಜಾ ಇವರೆಲ್ಲ they don't threaten. They can score runs, but they don't seem threatening. ವಿಷ್ಣು? ನಾನು 8 ಕೊಡ್ತೀನಿ. ಯಾಕೆಂದ್ರೆ ಅದ್ ಹೇಳ್ದಂಗೆನೆ ಋತುರಾಜ್ ಗಾಯಕ್ವಾಡ್ ಮತ್ತೆ ರಚಿನ್ ರವೀಂದ್ರ, ಜಡೇಜಾ ಇವ್ರು 3 ಜನನೇ ಹಿಸ್ಟಾರಿಕಲಿ ಆಮೇಲಿಂದ ಎಲ್ಲ ನಮ್ಗೆ ತೊಂದರೆ ಕೊಟ್ಟಿರೋದು. ಇವಾಗ ಫಿಯರ್ಫುಲ್ ಬ್ಯಾಟ್ಸ್ಮನ್ ಅಂತ ಇರೋದಂದ್ರೆ ಇವ್ರು 3 ಜನನೇ. ಬಟ್ ಶಿವಮ್ ದುಬೆ ನಾವ್ ಮರೆಯಕ್ಕೆ ಆಗಲ್ಲ, ಯಾವಾಗ್ಲೂ ನಮ್ಮೇಲೆ ಆಡೋದು ಆ ಪಾರ್ಟಿಗೆ. ಅದಕ್ಕೋಸ್ಕರ 0.5 ಎಕ್ಸ್ಟ್ರಾ ಕೊಡ್ಬೇಕು. ನೆಕ್ಸ್ಟ್ CSK ಬೌಲಿಂಗ್ ಬರೋಣ.
ಅದನ್ನ ರಾಹುಲ್ ಶುರು ಮಾಡ್ಲಿ. ಬೌಲಿಂಗು ಅದು ಅವರು ಸ್ಪಿನ್ ಪಿಚ್ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಅದ್ರ ಆ ಬೇಸ್ ಮೇಲೆ ಬೌಲಿಂಗ್ ಕೊಡ್ಬೇಕಂದ್ರೆ 8.5 ಕೊಡ್ಬೋದು ಅವ್ರಿಗೆ. ಬಿಕಾಸ್ ಸ್ಪಿನ್ನರ್ಸ್ ಸಖತ್ ಸ್ಟ್ರಾಂಗ್ ಆಗೋರೆ. 3 ಜನ ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ಸ್, ವೆರೈಟಿ ಇದೆ 3 ಜನ ಹತ್ರ, ಡಿಫ್ರೆಂಟ್ ಕೈಂಡ್ ಆಫ್ ಬೌಲರ್ಸ್ ಸ್ಪಿನ್ ಅಲ್ಲೂ. ಸೊ ದಟ್ ಇಸ್ ದೇರ್. ಅಂಡ್ ಮೀಡಿಯಂ ಪೇಸರ್ಸ್ ಅಲ್ಲೂ ಡೀಸೆಂಟ್ ಕ್ವಾಲಿಟಿ ಮೀಡಿಯಂ ಪೇಸರ್ಸ್ ಅವರೇ, ದೇ ಕ್ಯಾನ್ ಡೂ ದ ಜಾಬ್. ಅಷ್ಟು ವಿಕೆಟ್ಸ್ ಎತ್ತಲ್ಲ, ಏನೇ ಇದ್ರು ಮಿಡಲ್ ಓವರ್ಸ್ ಅಲ್ಲಿ ಸ್ಪಿನ್ನರ್ಸ್ ಅವ್ರು ಬಂದು ವಿಕೆಟ್ಸ್ ಇರ್ತಾರೆ. ಜಸ್ಟ್ ಡೀಸೆಂಟ್ ಲೈನ್ ಅಂಡ್ ಲೆಂತ್ ಡಿಸಿಪ್ಲೈನ್ ಆಗಿ ಮಾಡಿದ್ರೆ ಸಾಕು, ದಟ್ ದೇ ವಿಲ್ ಡೂ. ಆ ಕ್ವಾಲಿಟಿ ಇದೆ ಇರೋ ಮೀಡಿಯಂ ಪೇಸರ್ಸ್ ಅವರೇ. ಸೊ ಅವ್ರಿಗೆ ಬೌಲಿಂಗ್ ಲೈನ್ ಅಪ್ ಚೆನ್ನಾಗಿ ನೋಡುತ್ತೆ. ವಿಷ್ಣು? ನಾನು 9.5 ಕೊಡ್ತೀನಿ ಆನೆಸ್ಟ್ ಹೇಳ್ಬೇಕಂದ್ರೆ. ಯಾಕಂದ್ರೆ ಅವ್ರಿಗೆ ಟಿಪಿಕಲ್ ಗದ್ದೆ ಪಿಚ್ ಮಾಡ್ಕೊಂಡು ಅವ್ರಿಗೆ ಹೆಂಗ್ ಬೇಕೋ ಬೌಲಿಂಗ್ ತಗೊಂಡಿದ್ದಾರೆ. ಅವ್ರು ಬೇಕಾಗಿರೋದನ್ನ ಅಶ್ವಿನ್ ಇರ್ಬೋದು, ನೂರ್ ಅಹಮದ್, ಮಿಸ್ಟ್ರಿ ಸ್ಪಿನ್ನರ್ಸ್, ಅವ್ರ ಪಿಚ್ಗೆ ಹೆಂಗ್ ಸೂಟ್ ಆಗುತ್ತೋ ಹಂಗ್ ಬೌಲಿಂಗ್ ಲೈನ್ ಅಪ್ ರೆಡಿ ಮಾಡಿದ್ದಾರೆ ಅವರು. ಪ್ಲಸ್ ನಮ್ 200 ಎಲ್ಲ ಹೊಡೆಯೋ ಸೀನೇ ಇಲ್ಲ ಈ ಪಿಚ್. ಪ್ಲಸ್ ಅವ್ರು ಎಷ್ಟೊಂದ್ ಜನ ಬೌಲರ್ಸ್ಗೆ ಆಕ್ಚುಲಿ ಬೌಲಿಂಗೇ ಸಿಗಲ್ಲ ನೋಡ್ತು ಅಂದ್ರೆ. ರಚಿನ್ ರವೀಂದ್ರ ಇರ್ಬೋದು, ಆಮೇಲಿಂದ ಶಿವಮ್ ದುಬೆ ಇರ್ಬೋದು ಅಂತ. ಅಂದ್ರೆ ಆಲ್ರೌಂಡರ್ಸ್ಗೆ ಬೇರೆ ಟೀಮ್ ಅಲ್ಲಾದ್ರೆ ಅವ್ರಿಗೆ 2 ಓವರ್ ಚಾನ್ಸ್ ಸಿಗೋದು. ಬಟ್ ಅವ್ರು ಎಷ್ಟು ಸ್ಟ್ರಾಂಗ್ ಇದೆ ಲೈನ್ ಅಪ್ ಅಂದ್ರೆ ಆತರ ಒಳ್ಳೊಳ್ಳೆ ಬೌಲರ್ಸ್ಗೆನೆ ಅವ್ರಿಗೆ ಚಾನ್ಸ್ ಸಿಗಲ್ಲ. ಅದೇನ ಸ್ವಲ್ಪ ಫಿಯರ್ಫುಲ್ ಆಗಿ ಇರ್ಬೇಕು, ಬೌಲಿಂಗ್ ಸ್ಟ್ರಾಂಗ್ ಸೂಟ್ ಅಂತ ಹೇಳ್ತೀವಿ. ಸಹನ್? ನಾನು ಇವ್ರಿಗೆ 9 ಕೊಡ್ತೀನಿ. ಬೇಸಿಕಲಿ ಅವ್ರ ಸ್ಪಿನ್ ಗೇಮ್ ಇದೆ. ಅಶ್ವಿನ್, ಜಡೇಜಾ, ನೂರ್ ಅಹಮದ್ 3 ಜನ ಸೇರ್ಕೊಂಡು ಯಾವ್ದೇ ಟೀಮ್ ನ ಹಾಳು ಮಾಡ್ಬೋದು. ಆದ್ರೆ ಪೇಸ್ ಬೌಲರ್ಸ್ ಅಲ್ಲಿ ನನ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಕಾಣಿಸ್ತಿಲ್ಲ. ಕರಣ್ ಒಬ್ರು ಮಾಡ್ಬೋದು, ಬಟ್ ಕರಣ್ T20s ಅಲ್ಲಿ ಅಷ್ಟೇನ್ ಚೆನ್ನಾಗಿ ಆಡಲ್ಲ. ಸೊ ಅದೇ ಪೇಸ್ ಬೌಲಿಂಗ್ ಇಂದ ನಾನು -1 ತೆಗಿತೀನಿ. ನಾನು ಇವ್ರಿಗೆ 9 ಕೊಡ್ತೀನಿ. ಎಲ್ಲ ರೀಸನ್ ಕವರ್ ಆಗಿದೆ. ಸೊ ನಾನು ತಿರ್ಗಾ ಹೋಗಲ್ಲ. ಒಂದೇನ್ ಮೆನ್ಷನ್ ಮಾಡ್ಬೋದು ಅಂದ್ರೆ, ನೇತನ್ ಎಲಿಸ್ ಆಮೇಲೆ ಖಲೀಲ್ ಅಹ್ಮದ್ನು ತುಂಬಾನೇ ಒಳ್ಳೆ ಪಿಕ್ಸ್ ಆ ಪಿಚ್ಗೆ. ಅವ್ರು ಪೇಸ್ ಆಫ್ ಬೌಲ್ ಮಾಡೋದು, ಪ್ಲಸ್ ಖಲೀಲ್ ಅಹ್ಮದ್ ಲೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ನೋಡ್ದಂಗೆ. ನನ್ ಪ್ರಕಾರ ಈ ಚಿದಂಬರಂ ಒಂದಷ್ಟು ವರ್ಷಗಳಿಂದ ಅಷ್ಟೊಂದು ತೊಪ್ಪೆ ಪಿಚ್ ಇಲ್ಲ. ಸೊ ನೋಡ್ಬೇಕು. ನಮ್ಮವ್ರು ಮೀಡಿಯಂ ಪೇಸ್ ಇರೋರು, ಪ್ಲಸ್ ನಮ್ಮ ಅದಕ್ಕೆ ಸಾರಿ ನೆಕ್ಸ್ಟ್ ಬರ್ತೀವಿ. ನೆಕ್ಸ್ಟ್ RCB ಬೌಲಿಂಗ್ ಬಗ್ಗೆ ನಾನೇ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಹತ್ರ ಕ್ಲಿಯರ್ಲಿ ಒಂದೇ ಸ್ಪಿನ್ನರ್ ಇರೋದು. ಇನ್ನೊಬ್ನನ್ನ ಸ್ವಲ್ಪ ಸಿಪ್ಪೆ ಹಾಕಿ ಬೀಳ್ಸಿ ಮನೆಗೆ ಕಳಿಸ್ಬೇಕು. ಅವನ ಶಾರ್ಟ್ ಬಾಲ್ ಕೊಟ್ರೆ ರಚಿನ್ ರವೀಂದ್ರ ಆಮೇಲೆ ಋತುರಾಜ್ ಗಾಯಕ್ವಾಡ್ ಮಲ್ಕೊಂಡ್ ಹೊಡಿತಾರೆ 6 ನವ್ಗೆ. ಬಟ್ ಇನ್ ಆಲ್ ಸೀರಿಯಸ್ನೆಸ್ ಈ ಗೇಮ್ಗೆ ನನ್ ಪ್ರಕಾರ ಲಾಸ್ಟ್ ಟೈಮ್ ತರ ಎಲ್ಲ ಬೌಲಿಂಗ್ ಮಾಡಾದ್ಮೇಲೆ ಅವ್ರು ತುಂಬಾ ಬ್ಯಾಕ್ ಮಾಡಿದ್ರು ಅವನ್ನ. ರಸಲ್ನು ತೆಗ್ದಾದ್ಮೇಲೆ ಅವ್ನ್ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ. ಸೊ ಪರವಾಗಿಲ್ಲ, ಈ ಒಂದ್ ಗೇಮ್ ಆಡಿಸಿ ನೋಡ್ಬೋದು. ಅದನ್ನು ಸ್ವಲ್ಪ ಪಿಚ್ಚಿಂದನು ಫೇವರ್ ಇರುತ್ತೆ. ಅದ್ ಬಿಟ್ರೆ ಹೇಸಲ್ವುಡ್ ಎಕ್ಸ್ಪೀರಿಯನ್ಸ್ಡ್ ಇನ್ ಚಿದಂಬರಂ, ಅಲ್ಲಿ ಪಿಚ್ಚು ಚೆನ್ನಾಗ್ ಗೊತ್ತು. ಆ ಟೀಮ್ನವ್ರಿಗೂ ಬೌಲ್ ಮಾಡಿ ಅಭ್ಯಾಸ ಇದೆ, ಸೊ ಅವ್ರದ್ದು ಗೊತ್ತಿರುತ್ತೆ. ಆಮೇಲೆ ಭುವನೇಶ್ವರ್ ಕುಮಾರ್ ಕೇಳೋದೇ ಬೇಡ, ಎಕ್ಸ್ಪೀರಿಯನ್ಸ್ ತುಂಬಾನೇ ವ್ಯಾಲ್ಯೂ ಇರುತ್ತೆ. ಕೃಣಾಲ್ ಪಾಂಡ್ಯ ಗ್ರಿಪ್ ಆಗೋ ಪಿಚ್ಗಳಲ್ಲಿ ಅವರು ಆಕ್ಚುಲಿ ಚೆನ್ನಾಗ್ ಮಾಡ್ತಾರೆ. ಅಂದ್ರೆ ಸ್ವಲ್ಪ ವಿಕೆಟ್ ಟು ವಿಕೆಟ್ ಮಾಡ್ಬೇಕಷ್ಟೇ ಲಾಸ್ಟ್ ಟೈಮ್ ಮಾಡ್ದಂಗೆ. ಅದ್ ಬಿಟ್ರೆ ಯಶ್ ದಯಾಲ್, ರಸಿಕ್ದರು ಲೈನ್ ನೋಡ್ಕೋಬೇಕು. ಲೆಂತ್ ಪರವಾಗಿಲ್ಲ, ಬಟ್ ಲಾಸ್ಟ್ ಟೈಮ್ ಲೈನ್ ಕೆಟ್ಟದಾಗ ಹಾಕೊಟ್ಟ. ರಚಿನ್ ರವೀಂದ್ರ ಕಾಲತ್ರ ಹಾಕೊಟ್ರೆ ಅವನು ಎಲ್ಲೆಲ್ಲೋನೇ ಹೊಡೆಯೋದು. ಈ ರಚಿನ್ ರವೀಂದ್ರ ಗಾಯಕ್ವಾಡ್ನ ಸ್ವಲ್ಪ ಟಾರ್ಗೆಟ್ ಮಾಡಿ ರಿಸರ್ಚ್ ಮಾಡಿ ತುಂಬಾ ಕೇರ್ಫುಲಿ ಪ್ಲಾನ್ ಮಾಡಿ ಅವ್ರನ್ನ ತೆಗಿಬೇಕು. ರಚಿನ್ ರವೀಂದ್ರದು ಔಟ್ಸೈಡ್ ಆಫ್ ಆಡಿಸ್ಬೇಕು, ಋತುರಾಜ್ಗೆ ಸ್ವಲ್ಪ ಸ್ಟ್ರೈಟ್ ಆಡೋ ತರ ಆಡಿಸ್ಬೇಕು. ಆತರ ನೋಡ್ಕೊಂಡು ಪ್ಲಾನ್ ಮಾಡಿ ಹೊಡಿಬೇಕು. ಅವ್ರಿಬ್ರು ನೋಡಿದ್ರೆ ಮುಗೀತು, ಅಷ್ಟೊಂದು ಇದಿಲ್ಲ ಅವ್ರ ಬ್ಯಾಟಿಂಗ್ ನಲ್ಲಿ. ಸೊ ನಾನು ಕೊನೆಗೆ ಇಷ್ಟು 7 ಕೊಡ್ತೀನಿ. 8 ಕೊಡ್ತೀನಿ. ನೆಕ್ಸ್ಟ್ ವಿಷ್ಣು. ಆನೆಸ್ಟ್ಲಿ ನಾನು 7.5 ಕೊಡ್ತೀನಿ. ಮೇನ್ ರೀಸನ್ ಲ್ಯಾಕ್ ಆಫ್ ಸ್ಪಿನ್ನರ್ಸ್ ಅದೇನೆ. ಕೃಣಾಲ್ ಪಾಂಡ್ಯ ಲಾಸ್ಟ್ ಗೇಮ್ ಚೆನ್ನಾಗಿ ಮಾಡಿದ್ರು, ಹೈ ಕಾನ್ಫಿಡೆನ್ಸ್ ಇದ್ದಾರೆ. ಸುಯೇಶ್ ಶರ್ಮಾ ಅದೇನೆ 3.5 ಓವರ್ ಕೆಟ್ಟದಾಗ ಮಾಡಿದ್ರು, ಅರ್ಧ ಓವರ್ ಸರಿಯಾಗಿ ಮಾಡಿದ್ರು. ಅದನ್ನ ಚೆನ್ನೈಯಲ್ಲಿ ಮಾಡಕ್ ಆಗಲ್ಲ. ಇವೊಂದು ಹೆಲ್ಪ್ ಇತ್ತು ಅಂದ್ರೆ ನೀವು ಲೆನ್ಸ್ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಹೊಡ್ಸ್ಕೊತಾರೆ. ಶಿವಮ್ ದುಬೆ ಅಂತ ಸ್ಪಿನ್ ಗೆಲ್ಲ ಸುಮ್ಮನೆ ಬೀಸೋರಿದ್ದಾಗ. ಆಮೇಲಿಂದ ನಾನು ಅನ್ಕೊಳ್ಳೋದು ರಸಿಕ್ದಾರ್
ಲಾಸ್ಟ್ ಗೇಮ್ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಕಾಣಿಸಿಲ್ಲ. ಸೊ ಅವ್ರ ಬದಲು ಇನ್ನೊಬ್ರು ಮೋಹಿತ್ ರಾತಿನ ಆಡಿಸ್ಬೋದಾ ಅಂತ. ಅವ್ರನ್ನ ಆಡ್ಸಿದ್ರೆ 8 ಕೊಡ್ಬೋದು ಆಕ್ಚುಲಿ. ಬಟ್ ಸದ್ಯಕ್ಕೆ 7.5 ಅಂತಾನೆ. ಅಲ್ಲ, ಅವರು ಲಾಸ್ಟ್ ಗೇಮ್ ಬಂದಿದ್ದೆ ಭುವನೇಶ್ವರ್ಗೋಸ್ಕರ. ಭುವನೇಶ್ವರ್ ಇಂಜೂರ್ಡ್ ಆಗಿಲ್ಲ ಅಂದ್ರೆ DDPನೇ ಆಡಿಸ್ತಾರೆ ಅನ್ಸುತ್ತೆ ರಸಿಕ್ ದಾರ್ ಬದಲು. ಆಕ್ಚುಲಿ ನಮ್ಗೆ ಇನ್ನೊಂದು ಸ್ಪಿನ್ ಆಪ್ಷನ್ ಬೇಕು. ಟ್ರೈ ಮಾಡ್ಬೋದು ಮೋಹಿತ್ ರಾತ್. ಅದೆಲ್ಲ ಮಾಡಲ್ಲ. ಇರಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಬಿಗ್ ಗೇಮ್ ಅಲ್ಲಿ ಸುಮ್ನೆ ಯಾರನ್ನ ಕರ್ಕೊಂಡ್ ಬಂದ್ರೆ ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ ಎಷ್ಟೊಂದ್ ಜನಕ್ಕೆ. ಸುಮ್ನೆ ಆಡ್ಸೋದ್ರು ಏನೋ ಒಂದ್ ವಿಕೆಟ್ ತಗೊಂಡ್ರು ಹೈಪ್ ಮಾಡ್ಬಿಡ್ತಾರೆ ಫುಲ್. ವಿಘ್ನೇಶ್ ಪುತ್ತೂರ್. ಎಂ ಸಿದ್ಧಾರ್ಥ್ ಲಾಸ್ಟ್ ಟೈಮ್ ಹಂಗೆ ಮಾಡಿದ್ದು ನಮ್ LSG ಅವ್ರನ್ನ. ಸಹನ್? ನಾನು ಇವ್ರಿಗೆ 8 ಕೊಡ್ತೀನಿ. ಬೇಸಿಕ್ಲಿ ಪವರ್ ಪ್ಲೇ ಅಲ್ಲಿ ಕಂಟ್ರೋಲ್ ಮಾಡ್ತೀವಿ. ನಮ್ ಭುವನೇಶ್ವರ್ ಪಕ್ಕ ಆಡ್ತಾನೆ ನಾಳೆ. ಹೇಸಲ್ವುಡ್ ಭುವನೇಶ್ವರ್ ಇಬ್ರು ಸೇರ್ಕೊಂಡು ಪವರ್ ಪ್ಲೇ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಆಬ್ವಿಯಸ್ಲಿ. ಅದಾದ್ಮೇಲೆ ಸ್ಪಿನ್ನರ್ಸ್, ಮೇನ್ ಸ್ಪಿನ್ನರ್ಸ್ ಪ್ರಾಬ್ಲಮ್. ಐಡಿಯಲಿ ಹೇಳ್ಬೇಕಂದ್ರೆ ಅಟ್ಲೀಸ್ಟ್ ಒಂದ್ 10 to 12 ಓವರ್ಸ್ ಸ್ಪಿನ್ ಇರ್ಲೇಬೇಕು ಚೆಪಾಕ್ ಅಲ್ಲಿ. 8 ಓವರ್ಸ್ ಪಂಡ್ಯ ಮತ್ತೆ ಸುಯೇಶ್ ಮಾಡ್ತಾರೆ. ಬಟ್ ಅದ್ರ ಜೊತೆ ಲಿವಿಂಗ್ಸ್ಟನ್ ಕೂಡ ಸ್ಟೆಪ್ ಅಪ್ ಆಗ್ಬೇಕು. ಅವನ್ ಇಲ್ಲ ಅಂದ್ರೆ ಬೇರೆ ಆಪ್ಷನ್ಸ್ ಇರೋದು ನಮ್ಮ ಹತ್ರ ಸ್ವಪ್ನಿಲ್ ಸಿಂಗ್, ಮೋಹಿತ್ ರಾಟಿ. ನನ್ ಪ್ರಕಾರ ಆಡಿದ್ರೆ ಸ್ವಪ್ನಿಲ್ ಸಿಂಗ್ ನ ಆಡಿಸ್ಬೋದು. ಮೋಹಿತ್ ರಾಟಿ ಅಂತೂ ಟ್ರೈ ಮಾಡಲ್ಲ ಇವಾಗ್ಲೇ. ಸೊ ಗೊತ್ತಿಲ್ಲ. ಎಲ್ಲ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಿ ನಾನು 8 ಕೊಡ್ತೀನಿ. ರಾಹುಲ್? ನಾನು 7.5 ಕೊಡ್ತೀನಿ. ಬೇಸಿಕಲಿ ಎಲ್ಲ ಹೇಳಿರೋ ತರ ಡಿಪೆಂಡಬಲ್ ಕ್ವಾಲಿಟಿ ಸ್ಪಿನ್ ಅಟ್ಯಾಕ್ ಮಾತ್ರ ಇಲ್ಲ. ಪಿಚ್ ಬೇಕಾಗಿರೋದೇ ಅದು. ಬಟ್ ಅದ್ ಬಿಟ್ಟು ಬೇರೆ ನೋಡ್ಬೇಕಾದ್ರೆ ನಮ್ ಮೀಡಿಯಂ ಪೇಸರ್ಸ್ ಇರೋರು ಎಲ್ಲರೂ ಸ್ಲೋವರ್ ಬಾಲ್ಸ್ ಈ ತರ ಎಲ್ಲ ಹಾಕೋ ಸ್ಕಿಲ್ ಇರೋರು. ಈ ತರ ಸ್ಲೋ ಪಿಚಸ್ ಅಲ್ಲಿ ಆಡಿ ಎಕ್ಸ್ಪೀರಿಯನ್ಸು ಇದೆ ಅವ್ರಿಗೆ. ಸೊ ಅವರೇ ನೋಡ್ಕೋಬೇಕು ಈ ಪಿಚ್ ಅಲ್ಲಿ. ಸ್ಪಿನ್ನರ್ಸ್ ತುಂಬಾ ಜಾಸ್ತಿ ನಂಬ್ಕೊಳಕ್ ಆಗಲ್ಲ ನಮ್ ಟೀಮ್ ಇರೋ ಸ್ಪಿನ್ನರ್ಸ್. ಪ್ಲಸ್ ನನ್ ಪ್ರಕಾರ ಅವ್ರು ಬ್ಯಾಟಿಂಗ್ ಸ್ಪಿನ್ ಚೆನ್ನಾಗ್ ಆಡೋರೇ ಇದಾರೆ. ಸೊ ನಾವು ಅವ್ರ ಸ್ಟ್ರೆಂತ್ಗೆ ಪ್ಲೇ ಮಾಡೋ ಬದಲು ನಾವು ನಮ್ ಸ್ಟ್ರೆಂತ್ ನಾವು ನೋಡ್ಕೊಂಡಿದ್ರೆ ಇನ್ನು ಒಳ್ಳೇದು ಅನ್ಸುತ್ತೆ. ಅದೊಂದಿದೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಮ್ಗೆ ನಾಪ್ಕ ಇದೆ ದೂಬೇನ ಹಿಂಗ್ ಆಟ ಆಡ್ಸ್ಬಿಟ್ರು ಅಂತ, ಬೌನ್ಸರ್ ಹಾಕಿ. ಸೊ ಅದೆಲ್ಲ ಸ್ವಲ್ಪ ತಲೆ ಉಪಯೋಗಿಸಿ ಮಾಡ್ಬೇಕು. ಅದ್ ನನಗೆ ಆಂಡಿ ಫ್ಲವರ್ ಮೇಲೆ ನಂಬಿಕೆ ಇದೆ, ಅದ್ರ ಮೇಲೆಲ್ಲ. ನೆಕ್ಸ್ಟ್ RCB ಫೀಲ್ಡಿಂಗ್ ಬರೋಣ. ವಿಷ್ಣು ಸ್ಟಾರ್ಟ್ ಮಾಡಿ. ಫೀಲ್ಡಿಂಗ್ 8.5 ಅಂತ ಹೇಳ್ತೀನಿ. 9 ಇರ್ಬೇಕಿತ್ತು, ಬಟ್ ಹೋದ್ ಮ್ಯಾಚ್ ಅಲ್ಲಿ ಒಂದು ಕ್ಯಾಚ್ ಡ್ರಾಪ್ ಆಗಿರೋದ್ರಿಂದ ಸ್ವಲ್ಪ ಕಾಶಿಯಸ್ ಆಗಿರ್ಬೇಕು ನಾವು. ಅದ್ ಬಿಟ್ರೆ ಏನು ಕಂಪ್ಲೇಂಟ್ಸ್ ಇಲ್ಲ ಆಕ್ಚುಲಿ. ಬೇರೆ ಏನು ಮಿಸ್ ಫೀಲ್ಡ್ಸ್ ಅಥವಾ ಏನು ಇರಲ್ಲ ಲಾಸ್ಟ್ ಗೇಮ್ ಅಲ್ಲಿ. ಪ್ಲಸ್ ಬೆಟರ್ ಫೀಲ್ಡರ್ಸ್ ಇರೋದು RCB ನಲ್ಲಿ ಅಂತ ಹೇಳ್ತೀನಿ CSK ಟೀಮ್ ಗಿಂತ. ಎರಡು ಕೊಟ್ಬಿಡು, ಕರೆಕ್ಟ್. CSK ಕೊಟ್ಬಿಡು. CSK 8 ಕೊಡ್ತೀನಿ ಅಷ್ಟೇ. ನನ್ಗೇನೋ ಜಾಸ್ತಿ ಹೋಪ್ಸ್ ಇಲ್ಲ ಅವ್ರ ಫೀಲ್ಡಿಂಗ್ ಮೇಲೆ. ಜಡೇಜಾ ಆಮೇಲಿಂದ ಧೋನಿ ಸ್ಟಂಪಿಂಗ್ ಬಿಟ್ರೆ ಏನೋ ಬೇರೆಯವ್ರು ಯಾರು ಡೇಂಜರಸ್ ಫೀಲ್ಡರ್ಸ್ ಅಂತ ಕಾಣಿಸೋದೇ ಇಲ್ಲ. ನೆಕ್ಸ್ಟ್ ನಾನೇ ಕೊಡ್ತೀನಿ. ನಂದು RCBದು 8 ಅಲ್ಲ 7.5 ಕೊಡ್ತೀನಿ. ಯಾಕಂದ್ರೆ ನಾನ್ ಲಾಸ್ಟ್ ಟೈಮ್ ಹೇಳ್ದಂಗೆನೆ ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ತುಂಬಾ ಹೈ ಇರ್ಬೇಕು, ಎಸ್ಪೆಷಲಿ T20 ನಲ್ಲಿ. ಅದು ನಮ್ಮಲ್ಲಿ ಇಲ್ಲ. ಯಾಕಂದ್ರೆ ಈಗ ರಸಿಕ್ ದಾರ್ ಹೋಗಿ ಭುವನೇಶ್ವರ್ ಕುಮಾರ್ ಬಂದ್ರೆ ಅವಾಗ ಇಬ್ರು ಲಯಬಿಲಿಟಿ ಆಗ್ತಾರೆ. ಒಂದ್ ಸುರೇಶ್ ಶರ್ಮಾ, ಒಂದು ಭುವನೇಶ್ವರ್ ಕುಮಾರ್. ಒಬ್ರನ್ ಫೈನ್ ಲೆಗ್ ನಲ್ಲಿ ನಿಲ್ಸಿರು, ಇನ್ನೊಬ್ರನ್ನ ಎಲ್ಲೋ ನಿಲ್ಸ್ಲೇಬೇಕಾಗತ್ತೆ. ಇದನ್ನೆಲ್ಲ ನೋಡ್ಕೊಂಡು 7.5 ಕೊಡ್ತೀನಿ. CSKದಂತೂ ನನ್ಗೆ ಜಡೇಜಾ, ಆಮೇಲೆ ಒಬ್ರಿಬ್ರು ಋತುರಾಜು, ರಚಿನ್ ರವೀಂದ್ರ ಅವರೆಲ್ಲ ಚೆನ್ನಾಗ್ ಮಾಡ್ತಾರೆ. ಬಟ್ ತುಂಬಾನೇ ಲಯಬಿಲಿಟೀಸ್ ಕಾಣಿಸ್ತಿದ್ದಾರೆ. ಸೊ 7 ಕೊಡ್ತೀನಿ. ನೆಕ್ಸ್ಟ್ ರಾಹುಲ್. ನಮ್ ಟೀಮ್ಗೆ ನಾನು 7.5 ಕೊಡ್ತೀನಿ. ನೋ ಕಂಪ್ಲೇಂಟ್ಸ್ ಆಕ್ಚುಲಿ. ಅದೊಂದು ಕ್ಯಾಚ್ ಡ್ರಾಪ್ ಬಿಟ್ರೆ ಬೇರೆ ಎಲ್ಲ ತರ ಮಿಸ್ ಫೀಲ್ಡ್ಸ್ ಆಗ್ಲಿ ಆ ತರ ಏನು ಇರ್ಲಿಲ್ಲ. ಸೊ 7.5 ಮೇ ಬಿ. CSK ಆದ್ರೆ 7 ಕೊಡ್ಬೋದು. ಜಡೇಜಾ, ಋತುರಾಜ್, ರಚಿನ್, ಸ್ಟಂಪ್ ಇಂದ್ರೆ ಧೋನಿ ಬಿಟ್ರೆ ಆತರ ಗನ್ ಫೀಲ್ಡರ್ಸ್ ಯಾರು ಇಲ್ಲ. ನೂರ್ ಅಹಮದ್ ಆಗ್ಲಿ, ರವಿ ಅಶ್ವಿನ್ ಆಗ್ಲಿ, ಖಲೀಲ್ ಆಗ್ಲಿ, ಇವರೆಲ್ಲ ಆತರ ನೋನ್ ಫಾರ್ ದ ಫೀಲ್ಡಿಂಗ್ ಆತರ ಏನು ಇಲ್ಲ. ಸೊ I guess 7 is fair score.
ಸಹನ್. ನಾನು ನಮ್ ಟೀಮ್ಗೆ 8.5 ಕೊಡ್ತೀನಿ. ಬೇಸಿಕ್ಲಿ ಲಾಸ್ಟ್ ಮ್ಯಾಚ್ ಅಲ್ಲಿ ಸುಯಶ್ ಒಂದು ಡ್ರಾಪ್ ಬಿಟ್ರೆ ಯಾವ್ದು ಮಿಸ್ ಫೀಲ್ಡ್ ಅಥವಾ ಕೆಟ್ಟ ಫೀಲ್ಡಿಂಗ್ ಅಂತ ಹೇಳಕ್ ಆಗಲ್ಲ. ಸೊ 8.5. ವಿತ್ ರೆಸ್ಪೆಕ್ಟ್ ಟು CSK ನಾನು 7 ಕೊಡ್ತೀನಿ. ಅವರಲ್ಲಿನೂ ಅಷ್ಟೇ ಒಂದ್ 2-3 ಜನ ಬಿಟ್ರೆ ಯಾರು ಡೆಡಿಕೇಟೆಡ್ ಫೀಲ್ಡರ್ಸ್ ಅಂತ ಹೇಳಕ್ ಆಗಲ್ಲ. ಸೊ 7. ಸೊ ಇದ್ರ ಸಮ್ಮರಿ ಮಾಡ್ಬೇಕು ಅಂದ್ರೆ ನಾವು ಕೊಟ್ಟಿರೋ ಸ್ಕೋರ್ಸ್ ಪ್ರಕಾರ ಇಲ್ಲ RCB ಬ್ಯಾಟಿಂಗ್ ವರ್ಸಸ್ CSK ಬೌಲಿಂಗ್ ಡಿಸೈಡಿಂಗ್ ಆಗುತ್ತೆ, ಇಲ್ಲ ಇಬ್ರದ್ದು ವೀಕ್ನೆಸ್ CSK ಬ್ಯಾಟಿಂಗ್ ವರ್ಸಸ್ RCB ಬೌಲಿಂಗ್ ಡಿಸೈಡ್ ಮಾಡುತ್ತೆ. ಸೊ ಫೈನಲಿ ನಾನು ಒಂದು ರ್ಯಾಪಿಡ್ ಫೈರ್ ಅಂತ, ಬೇಸಿಕಲಿ ಯಾರು ಜಾಸ್ತಿ ಟೈಮ್ ತಗೋಬೇಡಿ ಆನ್ಸರ್ಗೆ ಅಂತ ಅಷ್ಟೇ. ಸೊ ರಚಿನ್ ರವೀಂದ್ರ ಆಮೇಲೆ ಋತುರಾಜ್ ಗಾಯಕ್ವಾಡ್ನ ಹೆಂಗೆ ಟ್ಯಾಕಲ್ ಮಾಡೋದು ಅಂತ ಒಂದ್ ಸಿಂಪಲ್ 2 ಲೈನ್ಸ್ ನಲ್ಲಿ ಎಲ್ಲರೂ ಹೇಳ್ಕೊಂಡು ಹೋಗೋಣ. ಸಹನ್ ಸ್ಟಾರ್ಟ್ ಮಾಡು. ಹೇಸಲ್ವುಡ್ ಪ್ಲಸ್ ಭುವನೇಶ್ವರ್. ರಾಹುಲ್. ಸೇಮ್ ಹೇಸಲ್ವುಡ್, ಭುವನೇಶ್ವರ್ ಕುಮಾರ್ ಪವರ್ ಪ್ಲೇ ಅಲ್ಲಿ ಬಾಲ್ ಕೊಟ್ಟರು ಅವರು ಬೇಕಾಗಿದ್ದ ಕೆಲಸ ಮಾಡ್ಕೊಡ್ತಾರೆ. ಅದು ಹೇಸಲ್ವುಡ್ ನೆಟ್ಸ್ ಅಲ್ಲೂ ಆಡಿ ಅಭ್ಯಾಸ ಇದೆ. ಅದ್ ಬಿಟ್ರೆ ನನ್ಗೆ ಇನ್ನೇನ್ ಕಾಣಿಸೋದು ಅಂದ್ರೆ ನಮ್ದು ಮಿಡ್ಲ್ ಆರ್ಡರ್ ನಲ್ಲಿ ಏನಾದ್ರು ಚೇಂಜ್ ತರ್ಬೇಕಾ ಅಂತ. ಯಾಕಂದ್ರೆ ಲಿಯಮ್ ಲಿವಿಂಗ್ಸ್ಟೋನ್, ಟಿಮ್ ಡೇವಿಡ್ ಇಬ್ರು ಸ್ಪಿನ್ ಆಡಕ್ ಬರಲ್ಲ, ಆ ಕಡೆ ದೇವದತ್ ಪಡಿಕ್ಕಲ್ಗೂ ಸ್ಪಿನ್ ಆಡಕ್ ಬರಲ್ಲ. ಸೊ ಮಿಡ್ಲ್ ಆರ್ಡರ್ ನಲ್ಲಿ ಏನಾದ್ರು ಚೇಂಜ್ ತರ್ಬೇಕಾ? ನನ್ ಪ್ರಕಾರ ಇಲ್ಲ. ಯಾವ ಟೀಮ್ ಇದೆ ಅದೇ ಕಂಟಿನ್ಯೂ ಮಾಡ್ಬೇಕು, ಕನ್ಸಿಸ್ಟೆನ್ಸಿ ಇರ್ಲಿ, ಬಿಕಾಸ್ ಇಟ್ಸ್ ಸ್ಟಿಲ್ ದ ಬಿಗಿನಿಂಗ್. ಆಮೇಲೆ ಏನಾದ್ರು ಆದ್ರೆ ನೋಡ್ಕೊಳ್ಳೋಣ. ರಾಹುಲ್ ಸಾರಿ, ಇಲ್ಲ ಹೇಳಿ. ಐ ಥಿಂಕ್ ಕರೆಂಟ್ ಫಾರ್ಮ್ ನೋಡಿದ್ರೆ ರೊಮೇರೋ ಶೆಪರ್ಡ್ ನ ಆಡಿಸ್ಬೇಕು ಟಿಮ್ ಡೇವಿಡ್ ಪ್ಲೇಸ್ ಅಲ್ಲಿ, ಬಿಕಾಸ್ ಅವ್ರು ಬೇರೆ ಲೀಗ್ಸ್ ಎಲ್ಲ ಸಕ್ಕದಾಗಿ ಆಡಿದ್ದಾರೆ. ಅದೊಂದು ಚೇಂಜ್ ಮಾಡ್ಬೋದೇನೋ, ಬಟ್ ಟಿಮ್ ಡೇವಿಡ್ ಗೆ ಬ್ಯಾಟಿಂಗ್ ಸಿಕ್ಕಿಲ್ಲ, ಅವ್ರು ಹೆಂಗ್ ಆಡ್ತಾರೆ ನೋಡಿಲ್ಲ. ಸೊ ತರ ಚೇಂಜ್ ಮಾಡಕ್ ಆಗಲ್ಲ. ಸೊ ಟಿಮ್ ಡೇವಿಡ್ ಗೆ ಎನಫ್ ಚಾನ್ಸಸ್ ಕೊಟ್ಮೇಲೆ ಅವರು ಫೈರ್ ಆಗಿ ಬಂದ್ರೆ ರೊಮೇರೋ ಶೆಪರ್ಡ್ ನ ಟ್ರೈ ಮಾಡ್ಬೋದು. ಬಟ್ ಈ ಮ್ಯಾಚ್ ಗೆ ಸೇಮ್ ಟೀಮ್ ಇದ್ರೇನೆ ಬೆಟರ್. ವಿಷ್ಣು ಮೋಸ್ಟ್ಲಿ ಬಿಸಿ ಇದ್ದಾನೆ. ಇಲ್ಲ ಬಿಸಿ ತಕ್ಷಣ ಔಟ್ ಹೋಗ್ತೀನಿ. ಪದೇ ಹೋಗ್ಬೇಡಿ, ಪಡಿನಿ ಒಂದ್ಸಲಿ ಕರಿ, ಇಲ್ಲ ಅಂದ್ರೆ ಕಂಟಿನ್ಯೂ. ಬಟ್ ಅದೇ ಮಿಡ್ಲ್ ಆರ್ಡರ್ ನಂಗೇನಾದ್ರು ಚೇಂಜ್ ಮಾಡಲ್ಲ ಅನ್ಸುತ್ತೆ, ಯಾಕಂದ್ರೆ ಇನ್ನ ಎಕ್ಸ್ಪೋಸ್ ಆಗಿಲ್ಲ ನಮ್ಗೆ ಮಿಡ್ಲ್ ಆರ್ಡರ್ ಮತ್ತೆ ಲೋವರ್ ಮಿಡ್ಲ್ ಆರ್ಡರ್. ಸೊ ಹೈ ಪ್ರೆಷರ್ ಮ್ಯಾಚ್ ಅಂತ ಗೊತ್ತು, ಬಟ್ ಸಡನ್ ಆಗಿ ಟಿಮ್ ಡೇವಿಡ್ ಆಚೆ ಕೂರಿಸ್ಬಿಟ್ರೆ ಅದಿರೋ ಕಾನ್ಫಿಡೆನ್ಸ್ ಎಲ್ಲ ಔಟ್ ಆಗುತ್ತೆ. ಸೊ ಆತರ ಮಾಡಲ್ಲ ಮೋಸ್ಟ್ ಲೈಕ್. ಇವನ್ ದೋ ರೊಮಾರಿಯೋ ಶೆಪರ್ಡ್ ಇಸ್ ಅ ಬೆಟರ್ ಪ್ಲೇಯರ್ ಆಫ್ ಸ್ಪಿನ್, ಅವ್ರ ಹತ್ರ ಸಡನ್ ಸ್ವಿಚ್ ಮಾಡಲ್ಲ ಅನ್ಸುತ್ತೆ. ಟೆಕ್ನಿಕಲಿ ಮಾಡ್ಬೇಕು, ಬಟ್ ಮಾಡಲ್ಲ ಅಷ್ಟೇನಾಗಿ. ಲಾಸ್ಟ್ ಬಟ್ ಒನ್ ಕ್ವೆಶನ್. ಫಸ್ಟ್ ಗೇಮ್ ಆದ್ಮೇಲೆ ಎಲ್ಲಾರ್ದು ಹೋಪ್ಸ್ ಹೈ ಇತ್ತು, ಎಲ್ಲಾರು ಫುಲ್ ಕಾನ್ಫಿಡೆನ್ಸ್ ನಲ್ಲಿ ನಾವೆಲ್ಲ ಆಚೆ ಹೋದ್ರು ಕಾಲರ್ ಎತ್ಕೊಂಡು ಓಡಾಡ್ತಾ ಇದ್ವಿ. ಈಗ ಎಷ್ಟು ಹೋಪ್ಸ್ ಎಲ್ಲಿದೆ? ಆನ್ ಎ ಸ್ಕೇಲ್ ಆಫ್ 0 to ಅರುಣ್ ಕಾರ್ತಿಕ್ 6 ಎಲ್ಲಿದೆ ಹೋಪ್ಸ್? -6 ಅಂತಾನೆ ಹೇಳ್ತೀನಿ. ಇದು ಗೆದ್ರೆ ಗೆಲ್ತೀವಿ, ಆಕ್ಚುಲಿ ಹೇಳ್ಬೇಕಂದ್ರೆ ಸೋತ್ರೆ ಅದು ಸ್ವಲ್ಪ ಹೋಪ್ ಇದೆ. ಏನೇನ ಈ ಸತಿ ಆಕ್ಚುಲಿ ನನ್ ಸ್ವಲ್ಪ ಹೋಪ್ ಇದೆ, ಯಾಕಂದ್ರೆ ಪ್ರೀವಿಯಸ್ ಸ್ಕ್ವಾಡ್ಸ್ ನಾವು ನೋಡಿದೀವಿ ಚೆಪಾಕಲ್ಲಿ ಹೆಂಗ್ ಕೆಟ್ಟದಾಗ ಆಡಿದೆ ಅಂತ. ಈ ಸತಿ ಕಂಪ್ಲೀಟ್ಲಿ ನ್ಯೂ ಸ್ಕ್ವಾಡ್ ಬೇರೆ ಇದೆ, ಗೊತ್ತು ಸ್ಪಿನ್ ಆಡಕ್ ಒಂದ್ ಸ್ವಲ್ಪ ಅಂದ್ರೆ ಡ್ಯೂಬಿಯಸ್ ಪ್ಲೇಯರ್ಸ್ ಇದಾರೆ ಸ್ಪಿನ್ ಅಂತ. ಬಟ್ ಎಲ್ಲ ಕ್ಲಿಕ್ ಆದ್ರೆ ಒಳ್ಳೆ ಚಾನ್ಸ್ ಇದೆ ಗೆಲ್ಲೋದ್ ಸತಿ. ಲಾಸ್ಟ್ 5 years ಇಂದ ಇಷ್ಟ ಒಳ್ಳೆ ಬ್ಯಾಲೆನ್ಸ್ ಟೀಮ್ ನಮ್ಮ ಹತ್ರ ಇರ್ಲೇ ಇರ್ಲಿಲ್ಲ. ಎಸ್ಪೆಷಲಿ ಚೆಪಾಕ್ ಆಗ್ಲಿ, ನಾವು ಸ್ಪಿನ್ನರ್ಸ್ ಹಾಲಾದ್ಮೇಲೆ ಸ್ಪಿನ್ನರ್ಸೇ ಇಲ್ಲ ಬಿಡಿ. ಅದ್ ಬಿಟ್ರೆ ಬೇರೆ ಎಲ್ಲಾ ಫ್ಯಾಕ್ಟರ್ಸ್ ಅಲೈನ್ ಆಗಿದೆ ಸತಿ ಗೆಲ್ಲೋದು. ಆಕ್ಚುಲಿ ವಿ ಕ್ಯಾನ್ ಗೋ ಗೆಟ್ ಅ ರಿಸಲ್ಟ್ ಈ ಸತಿ. ತಗೊಂಡ್ ಬಂದ್ರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಮ್ ಸೀಸನ್ ಸೇವ್ ಆದಂಗೆ, ಗೆಲ್ಲಿಲ್ಲ ಅಂದ್ರೂ ಟ್ರೋಫಿ ಗೆಲ್ಲಿ ಬಿಡ್ಲಿ ಸೀಸನ್ ಸೇವ್ ಆದಂಗೆ ಅದು. ಆಕ್ಚುಲಿ ಒಳ್ಳೆ ಆಪರ್ಚುನಿಟಿ ಇದೆ, ಕ್ಯಾಪಿಟಲೈಸ್ ಮಾಡ್ಬೇಕು. ಈ ಸ್ಪೀಚ್ ದಯವಿಟ್ಟು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಹಾಕಿ, ಮ್ಯಾಚ್ಗಿಂತ ಮುಂಚೆ ಕೇಳಿಸಿ, ಎಲ್ಲಾರ್ಗು ಪ್ರೋತ್ಸಾಹಿಸಿ. ಗೆಲ್ಬೇಕು ಈ ಮ್ಯಾಚ್ ಅನ್ನು. ನಿಂಗೆ ತುಂಬಾ ಹೋಪ್ಸ್ ಇದೆ, ನಾಳೆ ನಿಂಗೆ ಏಟುಗಳು ಬೀಳುತ್ತೆ. ರಾಹುಲ್, ಕ್ಲೋಸಿಂಗ್ ಕಮೆಂಟ್ಸ್ ಆನ್ ದ ಮ್ಯಾಚ್, ಏನ್ ಅನ್ಸ್ತಿದೆ? ಹೋಪ್ಸ್ ಜಾಸ್ತಿ ಇದೆ ಹೋಪ್ಸ್.
ನನ್ನ ಕರಿಯರ್ ಮೇಲ್ಗಿನ ಈ ಮ್ಯಾಚ್ ಅಲ್ಲಿ ನಾವು RCB ಗೆಲ್ತೀವಿ ಅನ್ನೋ ಹೋಪ್ಸೆ ಜಾಸ್ತಿ ಇದೆ. ಪಕ್ಕ ಗೆಲ್ತೀವಿ ಅನ್ನೋ ಕಟ್ ಫೀಲಿಂಗ್ ಬರ್ತಾ ಇದೆ ನಂಗೆ. ಗೊತ್ತಿಲ್ಲ. ನಿನ್ ಗಟ್ಟಲ್ಲಿ ಏನೋ ಸರಿ. ನಿನ್ ಗಟ್ಟು ಮೋಸ್ಟ್ಲಿ ಇದು ಒಳ್ಳೇದಾಗತ್ತಾ ಅಥವಾ ಕೆಟ್ಟದಾಗತ್ತಾ ನಿನ್ ಗಟ್ ಫೀಲಿಂಗ್ ಪ್ರಕಾರ ಹೋದ್ರೆ? ಅದು ಗೊತ್ತಿಲ್ಲ. ಜನರಲಿ ಲೈಫ್ ಅಲ್ಲಿ ನಿಂದು ಹೆಂಗಿದೆ? ಜನರಲಿ ಆಗಿರೋದು ಮುಂಚೆ ಆಗಿರೋದು ಹೆಂಗೆ? ನಾನು ಅನ್ಕೊಂಡಿದ್ದೆಲ್ಲ ಯಾವ್ದು ಆಗಿರಲ್ಲ. ಮತ್ತೆ ಹೋಯ್ತು. ಆಯ್ತು ಬಿಡು. ಸೊ ಫೈನಲಿ ನಮ್ದು ಅಗಲವಾದ ಎಸೆತ ಟೈಮ್. ಈಗ ಎಲ್ಲರೂ ಯಾರು ವಾಲಂಟಿಯರ್ ಫಸ್ಟ್ ಟೈಮ್ ಮಾಡ್ತೀರಾ ಅಂದ್ರೆ ಮಾಡಿ, ಇಲ್ಲ ನಾನು ಒಬ್ರೊಬ್ರನ್ನೇ ಕೇಳಲ್ಲ, ಯಾಕಂದ್ರೆ ಇದು ಸ್ವಲ್ಪ ಸರಿ, ಯೋಚನೆ. ನಾನೇ ಹೋಗ್ತೀನಿ. ಹಾ. ನಾನೇ ಫಸ್ಟ್ ಹೋಗ್ತೀನಿ. ಸೊ ಈ ಟೈಮು ನಾವು ಬರೀ 2 ವಿಕೆಟ್ ಸ್ಪಿನ್ನಿಂಗ್ ಕಳ್ಕೊತೀವಿ ಔಟ್ ಸ್ಪಿನ್ನರ್ಸ್ಗೆ, ಅದಕ್ಕಿಂತ ಜಾಸ್ತಿ ಕಳ್ಕೊಳ್ಳಲ್ಲ. ತಿರ್ಗಾ ಸಹನ್ ಅವರು ಬೋಲ್ಡ್ ಪ್ರಿಡಿಕ್ಷನ್ ಮಾಡಿದ್ದಾರೆ, 250 ನಲ್ಲಿ ಇದಾರೆ. ಇದೇನಾದ್ರು ಬ್ಯಾಕ್ ಫೈರ್ ಆದ್ರೆ ಡೈರೆಕ್ಟ್ ಆಗಿ ಮೈನಸ್ಗೆ ಹೋಗ್ಬೋದು ಸಹನ್ ಅವರು. ಅದೇ ಮೈನಸ್ ಆಗುತ್ತೆ, ಮೈನಸ್ ಅದು 50 ಆಗುತ್ತೆ ಅಷ್ಟೇ, -50 ಆಗುತ್ತೆ. ಇಲ್ಲ ಇಲ್ಲಿ ಏನ್ ಪಾಯಿಂಟ್ಸ್ ಮೈನಸ್ ಅಲ್ಲಿ ಇರೋದ್ರಿಂದ ನಾನೊಂದು ಇನ್ನೂ ಬೋಲ್ಡ್ ಪ್ರಿಡಿಕ್ಷನ್ ಮಾಡಿದೆ. ಅದೇನಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ವಿಲ್ ಬಿ ಮ್ಯಾನ್ ಆಫ್ ದ ಮ್ಯಾಚ್, ಯಾವ್ದಾರ ಸೈಡ್ ಆಗ್ಲಿ, ಬಟ್ ಮ್ಯಾನ್ ಆಫ್ ದ ಮ್ಯಾಚ್ ವಿಲ್ ಬಿ ಇಂಪ್ಯಾಕ್ಟ್ ಪ್ಲೇಯರ್. DDP ಆಗ್ಬಿಟ್ರೆ ಅಷ್ಟೇ. ನೆಕ್ಸ್ಟ್ ರಾಹುಲ್, ರೆಡಿ ಇದೆಯಾ? ರೆಡಿ. RCB will win with 4 or more wickets in hand or with 20 or more runs left. ಚೇಸ್ ಮಾಡಿದ್ರೆ ಬ್ಯಾಟ್ ಮಾಡಿದ್ರು. ತುಂಬಾನೇ ಬೋಲ್ಡ್ ಆಗ್ಬಿಟ್ಟು ಫಸ್ಟ್ ಟೈಮ್ ಅಲ್ಲ, ಗುಡ್ ಕಾನ್ಫಿಡೆನ್ಸ್ ಮಾಡ್ಕೊಳ್ಳೋಣ ಆಮೇಲೆ. ಓಕೆ, ಸೊ ಇದು ಯಾಕೋ ಎಲ್ಲಾನು ನಿನ್ನ ಹೆಸರಲ್ಲಿ ಹಾಕೊಂಡೆ ಅದನ್ನ. ನಂದು ನನ್ಗೆ ಶೋರ್ ಇಲ್ಲ, ನೋಡ್ಬೇಕು. ನಾನ್ ಏನ್ ಹೇಳ್ತೀನಿ ಅಂದ್ರೆ ನಾಳೆ ಸುಯಶ್ ಶರ್ಮಾ 3 ವಿಕೆಟ್ ತಗೋತಾನೆ. ಚಾನ್ಸಸ್ ಇದೆ, ಹೈಲಿ ಲೈಕ್ಲಿ. ನೋಡೋಣ, ಇದೇನಾದ್ರು ಗೆದ್ರೆ ನಂಗೆ 300 ಪಾಯಿಂಟ್ಸ್ ಹೇಳ್ಬಿಟ್ಟಿದೀನಿ ಈಗ. ನೋಡೋಣ. ಸೊ ಇಲ್ಲಿ ಪಾಯಿಂಟ್ಸ್ ಬೇಸಿಕಲಿ ಯಾರು ವ್ಯೂವರ್ಸ್ ಸ್ವಲ್ಪ ಕನ್ಫ್ಯೂಸ್ ಆಗಿದ್ರೆ ಇದು ಎಲ್ಲಿಂದ ಬಂತು ಪಾಯಿಂಟ್ಸ್ ಅಂತ, ಇದಕ್ಕೇನ್ ಲಾಜಿಕ್ ಇಲ್ಲ. ಎಲ್ಲರೂ ಅಗ್ರಿ ಮಾಡಿದ್ರೆ ಒಬ್ರಿಗೆ 1000 ಪಾಯಿಂಟ್ಸ್ ಕೊಡ್ಬೋದು, -5 ಮಿಲಿಯನ್ ಕೊಡ್ಬೋದು, ಏನು ಕ್ಯಾಪ್ ಇಲ್ಲ. ಸೊ ಟೋಟಲಿ ಸೆನ್ಸ್ಲೆಸ್ ಪಾಯಿಂಟ್ ಸಿಸ್ಟಮ್. ಈ ಸೆನ್ಸ್ಲೆಸ್ ಥಾಟ್ಸ್ ಇಂದ ನಾವು ಈ ಎಪಿಸೋಡ್ ನ ಎಂಡ್ ಮಾಡ್ತೀವಿ, ಯಾಕಂದ್ರೆ ಇನ್ನ ಜಾಸ್ತಿ ಹೋಪ್ಸ್ ಪ್ರೆಸೆಂಟ್ ಮಾಡಿದ್ರೆ ಒಳ್ಳೇದಲ್ಲ. ಸೊ ನಾವು ನಾಳೆ ಅಥವಾ ನಾಡಿದ್ದು ತಿರ್ಗಾ ನಿಮ್ಮನ್ನ ಸಿಗ್ತೀವಿ, ಅಥವಾ ಸಿಗೋದಿಲ್ಲ, ಇದು ಮೋಸ್ಟ್ ಲೈಕ್ಲಿ ಸಿಗೋದಿಲ್ಲ ಬೇಜಾರಾದ್ರೆ. ಸೊ ಹೋಪ್ಫುಲಿ ಸಿಗೋಣ ಅಂತ ಈ ಎಪಿಸೋಡ್ ನ ಎಂಡ್ ಮಾಡ್ತಾ ಇದೀವಿ. ಎಲ್ಲರಿಗೂ ಥ್ಯಾಂಕ್ ಯು.